ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಶ್ವೇತಾ ಆಚಾರ್ಯ. ಕ್ರಿಕೆಟಿಗ ವಿರಾಟ್ ಕೊಹ್ಲಿಗೆ ಜೀವ ಬೆದರಿಕೆ. ಅಪರಿಚಿತ ವ್ಯಕ್ತಿಗಳಿಂದ ಜೀವ ಬೆದರಿಕೆಯ ಹಿನ್ನೆಲೆ ಅಭ್ಯಾಸವನ್ನ ರದ್ದು ಮಾಡಿದೆ ಆರ್ಸಿಬಿ ತಂಡ. ಕ್ರಿಕೆಟಿಗ ವಿರಾಟ್ ಕೊಹ್ಲಿಗೆ ಜೀವ ಬೆದರಿಕೆ. ಅಪರಿಚಿತ ವ್ಯಕ್ತಿಗಳಿಂದ ಜೀವ ಬೆದರಿಕೆ ಹಿನ್ನೆಲೆ ಅಭ್ಯಾಸ ರದ್ದು ಮಾಡಿದೆ ಆರ್ಸಿಬಿ ತಂಡ. ಇವತ್ತು ರಾಜಸ್ಥಾನ್ ರಾಯಲ್ಸ್ ಜೊತೆ ಐಪಿಎಲ್ ಪಂದ್ಯ ಆಯಿತು. ಪಂದ್ಯಕ್ಕೂ ಮುನ್ನ ವಿರಾಟ್ ಕೊಹ್ಲಿಗೆ ಜೀವ ಬೆದರಿಕೆ ಬಂದಿದೆ. ಭದ್ರತೆ ದೃಷ್ಟಿಯಿಂದ ಅಭ್ಯಾಸವನ್ನ ಆರ್ಸಿಬಿ ತಂಡ ರದ್ದು ಮಾಡಿದೆ. ಅಪರಿಚಿತ ವ್ಯಕ್ತಿಗಳಿಂದ ಕೊಹ್ಲಿಗೆ ಹಾಕಿರೋ ಜೀವ ಬೆದರಿಕೆ. ಇವತ್ತು ರಾಜಸ್ಥಾನ್ ರಾಯಲ್ಸ್ ಜೊತೆ ಐಪಿಎಲ್ ಪಂದ್ಯ ಇದೆ. ರಾಜಸ್ಥಾನ್ ರಾಯಲ್ಸ್ ಜೊತೆ ಇವತ್ತು ಪಂದ್ಯ ಇದ್ದು ಅಭ್ಯಾಸವನ್ನ ನಡೆಸಲಾಗ್ತಾ ಇತ್ತು. ಆದರೆ ಭದ್ರತಾ ದೃಷ್ಟಿಯಿಂದ ಅಭ್ಯಾಸವನ್ನ ರದ್ದು ಮಾಡಲಾಗಿದೆ. ವಿರಾಟ್ ಕೊಹ್ಲಿಗೆ ಜೀವ ಬೆದರಿಕೆ ಬಂದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಿಂಗರಾಜ್ ಸಂಪರ್ಕದಲ್ಲಿದ್ದಾರೆ. ಲಿಂಗರಾಜ್, ವಿರಾಟ್ ಕೊಹ್ಲಿಗೆ ಬಂದಿರುವಂತಹ ಜೀವ ಬೆದರಿಕೆ ಯಾರು ಏನು ಅನ್ನೋದರ ಬಗ್ಗೆ ಏನಾದರೂ ಗೊತ್ತಾಗಿದೆಯಾ? ಯಾವ ರೀತಿ ಭದ್ರತೆಯನ್ನ ಹೆಚ್ಚು ಮಾಡಲಾಗಿದೆ ಈಗ? ಶ್ವೇತಾ, ನಿನ್ನೆ ಇವತ್ತು ಆರ್ಸಿಬಿ ಮತ್ತೆ ರಾಜಸ್ಥಾನ್ ರಾಯಲ್ಸ್ ಪಂದ್ಯ ನಡೀತಾ ಇದೆ, ಎಲಿಮಿನೇಟರ್ ಪಂದ್ಯ ಅಹಮದಾಬಾದ್ ಅಲ್ಲಿ. ಇದಕ್ಕೂ ಮುನ್ನ ನಿನ್ನೆ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ನಿನ್ನೆ ಆರ್ಸಿಬಿ ತಂಡ ಪ್ರಾಕ್ಟೀಸ್ ಮಾಡಬೇಕಾಯಿತು. ಆದ್ರೆ ಪ್ರಾಕ್ಟೀಸ್ಗೆ ಆರ್ಸಿಬಿ ತಂಡ ಬಂದಿರಲಿಲ್ಲ. ಮತ್ತೆ ಪ್ರಾಕ್ಟೀಸ್ ಮುಂಚಿತವಾಗಿ ಒಂದು ಪತ್ರಿಕಾಗೋಷ್ಠಿ ಮಾಡುತ್ತೆ. ಆ ಪತ್ರಿಕಾಗೋಷ್ಠಿಗೂ ಸಹ ಆರ್ಸಿಬಿ ತಂಡ ಬಂದಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ವಿಚಾರಿಸಿದಾಗ ವಿರಾಟ್ ಕೊಹ್ಲಿಗೆ ಒಂದು ಜೀವ ಬೆದರಿಕೆ ಇರೋದು ಗೊತ್ತಾಯ್ತು. ಆ ಜೀವ ಬೆದರಿಕೆ ಒಬ್ಬ ಅಪರಿಚಿತ ವ್ಯಕ್ತಿಯಿಂದ ಬಂದಿದೆ. ಹೀಗಾಗಿ ಇಡೀ ಹೋಟೆಲ್ ಅಂದ್ರೆ ಆರ್ಸಿಬಿ ತಂಡ ಎಲ್ಲಿ ಉಳ್ಕೊಂಡಿದೆ ಆ ಹೋಟೆಲ್ಗೆ ಬಿಗಿ ಭದ್ರತೆ ಒದಗಿಸಲಾಗಿದೆ. ಮತ್ತೆ ಆರ್ಸಿಬಿ ಆಟಗಾರರನ್ನ ಅಭ್ಯಾಸಕ್ಕೆ ಬರದಂತೆ ಸ್ಥಳೀಯ ಪೊಲೀಸರು ತಡೆದಿದ್ದಾರೆ. ಹೀಗಾಗಿ ಆರ್ಸಿಬಿ ಆಟಗಾರರು ನನ್ನ ಅಭ್ಯಾಸ ಮಾಡಿಲ್ಲ. ಇಂದು ಅಭ್ಯಾಸ ಮಾಡದೆ ಇಂದು ಎಲಿಮಿನೇಟರ್ ಪಂದ್ಯ ಆಡಕ್ಕೆ ಆರ್ಸಿಬಿ ಪ್ಲೇಯರ್ಸ್ ರೆಡಿಯಾಗಿದ್ದಾರೆ. ಶ್ವೇತಾ, ಓಕೆ, ಇಡೀ ತಂಡಕ್ಕೆ ಬಂದಿರುವಂತಹ ಬೆದರಿಕೆನ ಅಥವಾ ವಿರಾಟ್ ಕೊಹ್ಲಿಗೆ ಹಾಕಿರುವಂತಹ ಬೆದರಿಕೆನ, ಏನಂತ ಬೆದರಿಕೆ ಹಾಕಿದಾರಂತೆ? ಸದ್ಯದ ಮಾಹಿತಿ ಪ್ರಕಾರ ವಿರಾಟ್ ಕೊಹ್ಲಿಗೆ ಮಾತ್ರ ಈ ಬೆದರಿಕೆ ಬಂದಿದೆ. ಹೀಗಾಗಿ ಇಡೀ ತಂಡಕ್ಕೆನ ಸೆಕ್ಯೂರಿಟಿಯನ್ನು ಹೆಚ್ಚು ಮಾಡಲಾಗಿದೆ. ಪೊಲೀಸ್ ಮಾಹಿತಿ ಮೇರೆಗೆ ಇಡೀ ತಂಡ ಅಭ್ಯಾಸ ಮಾಡಿಲ್ಲ. ಫ್ರಾಂಚೈಸ್ ಸಹ ಇದರ ಬಗ್ಗೆ ಇನ್ನೂ ಬಹಿರಂಗವಾಗಿ ಎಲ್ಲೂ ಹೇಳಿಲ್ಲ. ಹೀಗಾಗಿ ಸಂಪೂರ್ಣ ತಂಡಕ್ಕೆ ಬಂದಿದೆ ಅಥವಾ ಕೊಹ್ಲಿಗೆ ಬಂದಿದೆ ಅಂತ ಗೊತ್ತಾಗ್ತಿಲ್ಲ. ಆದ್ರೆ ಸದ್ಯದ ಮಾಹಿತಿ ಪ್ರಕಾರ ವಿರಾಟ್ ಕೊಹ್ಲಿಗೆ ಮಾತ್ರ ಒಂದು ಜೀವ ಬೆದರಿಕೆ ಇದೆ ಅಂತ ಹೇಳಲಾಗ್ತಿದೆ. ಶ್ವೇತಾ, ಓಕೆ, ಇವತ್ತು ರಾಜಸ್ಥಾನ್ ರಾಯಲ್ಸ್ ಜೊತೆ ಪಂದ್ಯ ಕೂಡ ಇದೆ. ಈ ಪಂದ್ಯದಲ್ಲಿ ಯಾವ ರೀತಿ ಆಗುತ್ತೆ ಹಾಗಾದ್ರೆ ಅಂತ? ಯಾಕಂದ್ರೆ ಅಭ್ಯಾಸಕ್ಕೂ ಬರೋದಕ್ಕೆ ಈಗ ಹಿಂದು ಮುಂದೆ ನೋಡ್ತಾ ಇದ್ದಾರೆ. ಭದ್ರತೆ ದೃಷ್ಟಿಯಿಂದ ಅಲ್ಲಿ ಪೊಲೀಸರು ಅನುವು ಮಾಡಿಕೊಡ್ತಾ ಇಲ್ಲ ಅಂತ ಅಂದ್ರೆ ಈಗ ಪಂದ್ಯ ಆಡೋದಕ್ಕೆ ಬರಲೇಬೇಕಲ್ವಾ? ಹೌದು ಶ್ವೇತಾ, ಇವತ್ತು ಅಹಮದಾಬಾದ್ ನಲ್ಲಿ ನಮ್ಮ ಸ್ಟೇಡಿಯಂ ನಲ್ಲಿ ಪಂದ್ಯ ನಡೀತಾ ಇದೆ. ಹೆಚ್ಚು ಕಮ್ಮಿ 1 ಲಕ್ಷ ಪ್ರೇಕ್ಷಕರು ಇವತ್ತು ಸ್ಟೇಡಿಯಂ ಅಲ್ಲಿ ಇರ್ತಾರೆ. ಇವತ್ತು ಎಲಿಮಿನೇಟರ್ ಪಂದ್ಯ, ಡೂ ಆರ್ ಡೈ ಪಂದ್ಯ. ಇವತ್ತು ಗೆದ್ರೆ ಫೈನಲ್ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಕಸ್ಮಾತ್ ಸೋತ್ರೆ ಲೀಗಿಂದ ಹೊರ ಬೀಳುತ್ತೆ. ಹೀಗಾಗಿ ಇವತ್ತು ಪಂದ್ಯಕ್ಕೆ ನಿನ್ನೆ ಸಕಲ ಸಿದ್ಧತೆ ಮಾಡ್ಕೊಳ್ಬೇಕಾಯ್ತು, ಅಭ್ಯಾಸ ಮಾಡ್ಬೇಕಾಯ್ತು. ಆದ್ರೂ ಸಹ ನಿನ್ನೆ ಅಭ್ಯಾಸ ಮಾಡಿಲ್ಲ. ಸತತ 6 ಪಂದ್ಯ ಗೆದ್ದಾರೆ ಆರ್ಸಿಬಿ ತಂಡ. ಈಗ ಅದ್ಭುತ ಫಾರ್ಮ್ ನಲ್ಲಿ ಇದ್ದಾರೆ. ಒಂದು ಅಭ್ಯಾಸ ಬೇಕಿತ್ತು. ಅಂದ್ರೆ ಬೆಂಗಳೂರಲ್ಲಿ ಮ್ಯಾಚ್ ಗೆದ್ದು ಶನಿವಾರ ಮ್ಯಾಚ್ ಗೆದ್ದಾರೆ, ಭಾನುವಾರ ಅಹಮದಾಬಾದ್ಗೆ ಹೋಗಿದ್ದಾರೆ. ಅಲ್ಲೊಂದು ಅಭ್ಯಾಸ ಒಂದು ಬೇಕಾಯ್ತು. ಅದ ಅಭ್ಯಾಸ ಪಂದ್ಯಕ್ಕೆ ಈ ಒಂದು ಭದ್ರತೆ ಕಾರಣವಾಗಿದೆ. ಹೀಗಾಗಿ ಇವತ್ತು ಅಂದ್ರೆ ಒಂದು ಪ್ರಾಕ್ಟೀಸ್ ಇಲ್ಲದೆ ಇವತ್ತು ಮ್ಯಾಚ್ ಆಡ್ತಾ ಇದ್ದಾರೆ. ಅದು ಸ್ವಲ್ಪ ಮಟ್ಟಿಗೆ ಆರ್ಸಿಬಿಗೆ ಹಿನ್ನಡೆ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಶ್ವೇತಾ, ಓಕೆ, ಇನ್ನು ನಾವು ನೋಡಿದೀವಿ ಪಂದ್ಯ ನಡೀತಾ ಇರುವಂತಹ ಸಂದರ್ಭದಲ್ಲಿ ಅಭಿಮಾನಿಗಳು ಗ್ರೌಂಡಿಗೆ ನುಗ್ತಾರೆ. ಎಷ್ಟೇ ಭದ್ರತೆ ಹಾಕಿದ್ರೂ ಕೂಡ ಕೆಲವೊಂದ್ಸಲ ಅಚಾತುರ್ಯದಿಂದ ಇಂತಹ ಘಟನೆಗಳು ಆಗತ್ತೆ. ಈಗ ಈ ರೀತಿಯಾದಂತಹ ಥ್ರೆಟ್ ಇದೆ ಅಂದಾಗ ಸಾಕಷ್ಟು ಭದ್ರತೆಯನ್ನ ಹೆಚ್ಚು ಮಾಡ್ತಾರೆ ನಿಜ. ಆದ್ರೆ ಗ್ರೌಂಡ್ ಅಲ್ಲಿ 1 ಲಕ್ಷಕ್ಕೂ ಹೆಚ್ಚು ಅಭಿಮಾನಿಗಳು ಸೇರಿರ್ತಾರೆ. ಯಾರು ಹೇಗೆ ಅನ್ನೋದು ಗೊತ್ತಾಗೋದಿಲ್ಲ. ಇಂಥ ಪರಿಸ್ಥಿತಿಯನ್ನ ಹ್ಯಾಂಡಲ್ ಮಾಡೋದು ಬಹಳ ಕಷ್ಟ ಆಗುತ್ತಲ್ವಾ? ಹೌದು, ಈ ಸಲ ತುಂಬಾ ಅಂದ್ರೆ ಈ ತರ ಐಪಿಎಲ್ ಟೈಮ್ ನಲ್ಲಿ ಏನು ಪ್ರೇಕ್ಷಕರ ಒಂದು 2 ಅಭಿಮಾನಿಗಳು ಸ್ಟೇಡಿಯಂಗೆ ನುಗ್ಗಿ ತಮ್ಮ ಆಟಗಾರರನ್ನ ಭೇಟಿ ಮಾಡುವಂತಹ ಉದಾಹರಣೆಗಳು ಸಹ ನಾವು ನೋಡಬಹುದು. ಹೀಗಾಗಿ ಇವತ್ತು ಅಹಮದಾಬಾದ್ ಸ್ಟೇಡಿಯಂ ನಲ್ಲಿ ಇವತ್ತು ತುಂಬಾ ಸೆಕ್ಯೂರಿಟಿ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಒಂದ್ ಕಡೆ ಜೀವ ಬೆದರಿಕೆ ಬಂದಿದೆ, ಇನ್ನೊಂದ್ ಕಡೆ ಸ್ಟೇಡಿಯಂ ಒಳಗಡೆ ನುಗ್ಗುವಂತಹ ಪ್ರೇಕ್ಷಕರನ್ನ ಕಂಟ್ರೋಲ್ ಮಾಡೋದಕ್ಕೂ ಸಹ ಇವತ್ತು ಭಾರಿ ಭದ್ರತೆಯನ್ನ ಒದಗಿಸುವಂತಹ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು. ಶ್ವೇತಾ, ಓಕೆ, ಈಗ ವಿರಾಟ್ ಕೊಹ್ಲಿಗೋ ಅಥವಾ ಇಡೀ ಆರ್ಸಿಬಿ ತಂಡಕ್ಕೋ ಗೊತ್ತಿಲ್ಲ, ಆದರೆ ಒಟ್ಟಿನಲ್ಲಿ ಥ್ರೆಟ್ ಇರೋದಂತೂ ನಿಜ. ಎಷ್ಟು ಸೀರಿಯಸ್ ಆಗಿ ಇದನ್ನ ಪರಿಗಣಿಸಲಾಗ್ತಾ ಇದೆ? ಈಗ ಆಟಗಾರರ ಅಥವಾ ಇಡೀ ತಂಡದ ಆತ್ಮಸ್ಥೈರ್ಯವನ್ನ ಕುಗ್ಗಿಸೋ ನಿಟ್ಟಿನಲ್ಲಿ ಯಾರಾದರೂ ಈ ರೀತಿ ಮಾಡಿರ್ಬೋದು ಅಂತಲ್ಲ, ಅಥವಾ ನಿಜವಾಗ್ಲೂ ಈ ರೀತಿಯಾದಂತಹ ಥ್ರೆಟ್ ಬಹಳ ದೊಡ್ಡ ಆತಂಕಕ್ಕೆ ಕಾರಣ ಆಗಿದೆಯಾ? ಹೌದು ಶ್ವೇತಾ, ಥ್ರೆಟ್ ಆಗತಕ್ಕ ಕಾರಣವಾಗಿದೆ. ಮತ್ತೆ ಈ ಭಾರಿ ಥ್ರೆಟ್ ಇರೋದ್ರಿಂದಲೇ ಸಹ ಅಲ್ಲಿ ಸ್ಥಳೀಯ ಪೊಲೀಸರು ಪ್ರಾಕ್ಟೀಸ್ ಬರಬೇಡಿ ಅಂತ ಹೇಳಿ ಮುನ್ನೆಚ್ಚರಿಕೆ ಅಂದ್ರೆ ಆರ್ಸಿಬಿ ಟೀಮ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಹೀಗಾಗಿ
ಅಂದ್ರೆ ಈ ಥ್ರೆಟ್ ಒಂದು ಗಂಭೀರವಾಗಿ ಅಂದ್ರೆ ಗುಜರಾತ್ ಪೊಲೀಸರು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಇದರಿಂದಾಗಿ ಪ್ರಾಕ್ಟೀಸಿಗೆ ಬರಬೇಡಿ ಅಂತ ಹೇಳಿ ಅವರೇ ಸಹ ಹೇಳಿದ್ದಾರೆ. ಇದರಿಂದಾಗಿ ಇವತ್ತು ಹೋಟೆಲ್ ಮತ್ತೆ ಸ್ಟೇಡಿಯಂ ಅಲ್ಲಿ RCB ಆಟಗಾರರಿಗೆ ಭಾರಿ ಭದ್ರತೆಯನ್ನು ಒದಗಿಸುವ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದ್ರೆ ಸಂಜೆ 7:30ಕ್ಕೆ ಪಂದ್ಯ ಆರಂಭ ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ಲೇಯರ್ಸ್ ಸ್ಟೇಡಿಯಂಗೆ ಹೋಗ್ತಾ ಇದ್ದಾರೆ. ಹೀಗಾಗಿ ಭಾರಿ ಭದ್ರತೆ ನಡುವೆ ಇವತ್ತು RCB ಪ್ಲೇಯರ್ಸ್ ನಮ್ಮ ಸ್ಟೇಡಿಯಂಗೆ ಎಂಟ್ರಿ ಆಗುವಂತಹ ಚಾನ್ಸಸ್ ಇದೆ. ಯಾಕಂದ್ರೆ ಈ ಭದ್ರತೆ ಏನಿದೆ, ಈ ಮುಂಚೆಲೂ ಸಹ ತುಂಬಾ ಭದ್ರತೆಯನ್ನು ಕೊಡ್ತಾ ಇದ್ರು, ಆದ್ರೆ ಈಗ ಥ್ರೆಟ್ ಇರೋದ್ರಿಂದ ಈ ಭದ್ರತೆಯನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಶ್ವೇತಾ. ಓಕೆ, ಇದು ಆಟಗಾರರಿಗೆ ಒಂದ್ ರೀತಿ ಆತ್ಮಸ್ಥೈರ್ಯ ಕುಗ್ಗಿಸಿದ ರೀತಿ ಆಗತ್ತಲ್ವಾ? ಯಾರೋ ಈ ರೀತಿ ಥ್ರೆಟ್ ಮಾಡೋದು, ಈಗ ಅಭ್ಯಾಸಕ್ಕೂ ಕೂಡ ಹೋಗೋದಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿ, ಒಂದ್ ರೀತಿ ಭಯದಲ್ಲೇ ಈ ಪಂದ್ಯವನ್ನ ಆಡ್ಬೇಕಾಗತ್ತೆ. ಹಾಗಾಗಿ ಆಟಗಾರರ ಮನಸ್ಸು ನಿರಾಳವಾಗಿರೋದಿಲ್ಲ, ಅವರ ಆತ್ಮಸ್ಥೈರ್ಯ ಕುಗ್ಗತ್ತಲ್ವಾ ಹೀಗೆಲ್ಲ ಆದ್ರೆ? ಶ್ವೇತಾ, ಕ್ರಿಕೆಟರ್ಗೆ ಈ ತರ ಥ್ರೆಟ್ಗಳು ಸಾಮಾನ್ಯವಾಗಿ ಬಂದೇ ಬರ್ತಾ ಇದೆ. ಹಿಂದೆ ಸಹ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದ್ದಾಗ ಕೊಹ್ಲಿಗೆ ಥ್ರೆಟ್ಗಳು ಬಂದಿದ್ವು. ಇವೆಲ್ಲ ಕ್ರಿಕೆಟ್ ಆಟಗಾರರಿಗೆ ಬಹಳ ಸಾಮಾನ್ಯವಾಗಿರುತ್ತೆ. ಆದ್ರೆ ಈ ಭದ್ರತಾ ದೃಷ್ಟಿಯಿಂದ ಮಾತ್ರ ಪೊಲೀಸರು ಈ ರೀತಿಯ ಕ್ರಮ ಕೈಗೊಳ್ತಾರೆ. ಯಾಕಂದ್ರೆ ಯಾವುದೇ ಒಂದು ಅವಘಡ ಸಂಭವಿಸಬಾರದು ಎಂಬ ಉದ್ದೇಶದಿಂದ ಅಲ್ಲಿ ಸ್ಥಳೀಯ ಪೊಲೀಸರು ಈ ತರ ಇದನ್ನ ಪ್ರಾಕ್ಟೀಸ್ ಸೆಷನ್ ಕ್ಯಾನ್ಸಲ್ ಮಾಡಿಸಿದ್ದಾರೆ. ಆದ್ರೆ ಇವತ್ತಿನ ಪಂದ್ಯ ನಡೆಯೋದಕ್ಕೂ ಮತ್ತೆ ಅವರಿಗೆ ಆಟ ನಡೆಯೋದಕ್ಕೆ ಇದರಿಂದ ಏನು ಸಮಸ್ಯೆ ಆಗಲ್ಲ, ಮತ್ತೆ ಆಟಗಾರ ಕಾನ್ಫಿಡೆನ್ಸ್ ಏನು ಕಡಿಮೆ ಆಗಲ್ಲ ಅನ್ಸುತ್ತೆ. ಯಾಕಂದ್ರೆ ಈ ತರ ಥ್ರೆಟ್ಗಳು ಸಾಮಾನ್ಯ ಆಗ್ಬಿಟ್ಟಿದೆ ಶ್ವೇತಾ. ಓಕೆ, ಇದ್ರ ಬಗ್ಗೆ ಕ್ರಿಕೆಟ್ ಮಂಡಳಿ ಆಗಿರ್ಬೋದು ಅಥವಾ ಹಿರಿಯ ಆಟಗಾರರು ಏನಾದರೂ ರಿಯಾಕ್ಷನ್ ಕೊಟ್ಟಿದ್ದಾರಾ? ಶ್ವೇತಾ, ಇದುವರೆಗೂ RCB ಫ್ರಾಂಚೈಸಿ ಸಹ ಇದ್ರ ಬಗ್ಗೆ ಮಾಹಿತಿ ನೀಡಿಲ್ಲ. ಬರೀ ಇದೊಂದು ಸುದ್ದಿಯಾಗಿ ಹೊರಬಂದಿದೆ. ನನ್ನ ಯಾಕೆ ಪ್ರೆಸ್ ಮೀಟ್ ಕ್ಯಾನ್ಸಲ್ ಆಯ್ತು, ನನ್ನ ಯಾಕೆ RCB ತಂಡ ಪ್ರಾಕ್ಟೀಸ್ ಮಾಡಿಲ್ಲ ಅನ್ನೋದ್ರ ಹಿಂದೆ ಸ್ಥಳೀಯ ಪತ್ರಿಕೆಗಳು ಹುಡುಕೊಂಡು ಹೋದಾಗ ಈ ಮಾಹಿತಿ ಗುಜರಾತ್ ಪೊಲೀಸರಿಂದ ಹೊರಬಂದಿದೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಹೊರಬರಬೇಕಾಗಿದೆ ಶ್ವೇತಾ. ಎಸ್, ಥ್ಯಾಂಕ್ ಯು ಲಿಂಗರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಅಭ್ಯಾಸವನ್ನ ರದ್ದು ಮಾಡಿದೆ RCB. ಇವತ್ತು ರಾಜಸ್ಥಾನ್ ರಾಯಲ್ಸ್ ಜೊತೆ RCB ಪಂದ್ಯ ಇದೆ, ಬಹಳ ನಿರ್ಣಾಯಕವಾದಂತಹ ಪಂದ್ಯ. ಈ ಪಂದ್ಯದಲ್ಲಿ ಗೆದ್ದವರು ಮುಂದಿನ ಹಂತಕ್ಕೆ ಹೋಗ್ತಾರೆ. ಆದರೆ ಅಭ್ಯಾಸವನ್ನು ಮಾಡದೆ ಈಗ ಇವತ್ತು ಮೈದಾನಕ್ಕೆ ಇಳಿತಾ ಇದೆ RCB. ಅಪರಿಚಿತ ವ್ಯಕ್ತಿಗಳಿಂದ ಜೀವ ಬೆದರಿಕೆಯ ಹಿನ್ನೆಲೆ ಭದ್ರತೆಯನ್ನು ಕೂಡ ಜಾಸ್ತಿ ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.